ಚೀನಾ ಬೆಂಬಲವನ್ನ ಘೋಷಣೆ ಮಾಡ್ತು ಪಾಕಿಸ್ತಾನದ ನಡೆಗೆ. ಅದರ ಬೆನ್ನಲ್ಲೇ ದೋವಲ್ ಚೀನಾದ ವಿದೇಶಾಂಗ ಮಂತ್ರಿಯ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಕದನ ವಿರಾಮ ಉಲ್ಲಂಘನೆ ಮಾಡಿದ್ರ ಬೆನ್ನಲ್ಲೇ ಈ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ ಚೀನಾ ವಿದೇಶಾಂಗ ಮಂತ್ರಿಯ ಜೊತೆಗೆ. NSA ದೋವಲ್ ಅವರು ಪಾಕ್ಗೆ ಬೆಂಬಲ ಘೋಷಣೆ ಕೊಟ್ಟಿದ್ರ ವಿಚಾರವಾಗಿ ಕರೆ ಮಾಡೋ ಮೂಲಕವಾಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಯುದ್ಧ ನಮ್ಮ ಆಯ್ಕೆಯಲ್ಲ, ಉಗ್ರರ ವಿರುದ್ಧ ನಮ್ಮ ಹೋರಾಟ ಅಷ್ಟೇ ನಮ್ಮ ಆಯ್ಕೆ. ಆದರೆ ಪಾಕಿಸ್ತಾನ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇರೋದು ನಾಗರಿಕರ ಮೇಲೆ, ನಾಗರಿಕ ನೆಲೆಗಳ ಮೇಲೆ. ಅದು ಕೂಡ ನಾಗರಿಕ ವಿಮಾನಗಳನ್ನ ತನ್ನ ಶೆಲ್ಟರ್ ಆಗಿ ಬಳಕೆ ಮಾಡಿಕೊಳ್ಳೋ ಮೂಲಕವಾಗಿ ಈ ರೀತಿಯ ಉಲ್ಲಂಘನೆಗಳನ್ನ ನಡೆಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ತಮ್ಮ ಸಪೋರ್ಟ್ ಅನ್ನೋ ವಿಷಯವಾಗಿ ಚೀನಾದ ವಿದೇಶಾಂಗ ಮಂತ್ರಿಯ ಜೊತೆಗೆ ದೋವಲ್ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಂತೆ ಕರೆ ಮಾಡೋ ಮೂಲಕ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರಾಘು. ಚೀನಾ ವಿದೇಶಾಂಗ ಸಚಿವರು ಈ ಕಡೆಗೆ ಪಾಕ್ ವಿದೇಶಾಂಗ ಸಚಿವರ ಜೊತೆಗೆ ಮಾತನಾಡ್ತಾರೆ, ನಮ್ಮ ಬೆಂಬಲ ಇದೆ ನಿಮಗೆ ಅಂತ ಹೇಳ್ತಾರೆ. ಈಗ ದೋವಲ್ ಅವರು ವಿದೇಶಾಂಗ ಸಚಿವರ ಜೊತೆಗೆ ಕಾಲ್ ಮಾಡಿ ನಿಮ್ಮ ಸಪೋರ್ಟ್ ಯಾಕೆ ಅನ್ನೋದ್ರ ಬಗ್ಗೆ ಅವ್ರು ಏನ್ ಮಾಡ್ತಾರೆ ಅನ್ನೋದು ಗೊತ್ತಿರೋ ವಿಚಾರ. ಈ ಕರೆ ಮಾಡಿ ಮಾತುಕತೆ ನಡೆಸೋ ಮೂಲಕವಾಗಿ ಆಗೋದೇನು? ದಿವ್ಯಾ, ಬಹಳ ಪ್ರಮುಖವಾಗಿ ಒಂದು ದೇಶ ಈ ರೀತಿಯಾದಂತಹ ನೆರೆಯ ರಾಷ್ಟ್ರಕ್ಕೆ ಆ ದೇಶದ ತಪ್ಪು ಗೊತ್ತಿದ್ರೂ ಕೂಡ ಸಪೋರ್ಟ್ ಮಾಡುವಂಥ ನಿಟ್ಟಲ್ಲಿ ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ಹೇಳಿದಾಗ ಮೊದಲು ಯಾವ ದೇಶ ಬೆಂಬಲವನ್ನು ಕೊಡ್ತಾ ಇದೆ ಆ ದೇಶದ ಗಮನಕ್ಕೆ, ಆ ವಿರೋಧಿ ದೇಶ ಮಾಡ್ತಾ ಇರುವಂಥ ಕೆಲಸವನ್ನು ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಭಾರತ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಈಗ ಚೈನಾಗೆ ಚೈನಾ ಯಾವ ರೀತಿ ಪಾಕ್ಗೆ ಬೆಂಬಲವನ್ನು ಕೊಡೋದಕ್ಕೆ ಮುಂದಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಅವರಿಗೆ ಒಂದು ರೀತಿ ಪಾಕ್ ನಡ್ಕೊಳ್ತಾ ಇರುವಂತಹ ರೀತಿ ಜೊತೆಗೆ ಪಾಕಿನ ವರ್ತನೆ ಏನಿದೆ ಅವೆಲ್ಲವನ್ನೂ ಕೂಡ ಮನವೊಲಿಸುವಂತಹ, ಅಂದ್ರೆ ಅವರಿಗೆ ತಿಳಿಸುವಂಥದ್ದು, ಮನವೊಲಿಸುವಂಥದ್ದು ಅಂದ್ರೆ ಅವರ ರಿಕ್ವೆಸ್ಟ್ ಮಾಡುವಂಥದ್ದಲ್ಲ, ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನ ಸದ್ಯ ಭಾರತ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಚೈನಾದವರು ಮನವರಿಕೆಯಾಗಿ ಭಾರತಕ್ಕೆ ಯಾವುದೇ ಲಾಭ ಆಗಬೇಕಿಲ್ಲ, ಬಟ್ ಆದ್ರೆ ಈ ರೀತಿ ಮಾಡ್ತಾ ಇರುವಂತಹ ಕಾರಣಕ್ಕಾಗಿಯೇ ನಾವು ಅವರ ವಿರುದ್ಧವಾಗಿ ಈ ರೀತಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಎನ್ನುವಂತಹ ಒಂದು ಸಂದೇಶವನ್ನ ಚೈನಾಗೆ ಕಳಿಸಬೇಕಿತ್ತು. ಆ ಕೆಲಸವನ್ನ ಸದ್ಯ ಅಜಿತ್ ದೋವಲ್ ಮುಖಾಂತರವಾಗಿ ಕಳಿಸುವಂತಹ ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇದೆ. ಅದಾದ ಬಳಿಕ ಗೊತ್ತಿದೆ ಎಲ್ಲರಿಗೂ ಕೂಡ ಯಾವ ರೀತಿ ಚೈನಾ ಪಾಕ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ, ಚೈನಾ ಸಪೋರ್ಟ್ ಅನ್ನ ಪಾಕ್ ಯಾವ ರೀತಿ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ಕಾರಣಕ್ಕಾಗಿ ಇದು ಯಾವುದೇ ನಾವು ಏನೇ ಹೇಳಿದ್ರೂ ಕೂಡ ಅವರು ಎರಡೂ ದೇಶಗಳು ಕೂಡ ಕೇಳಿ ಅದನ್ನು ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. ಸೊ ಆ ಕಾರಣಕ್ಕಾಗಿಯೇ ಈಗ ಏನು ಬೇರೆ ಯಾವುದೇ ಆಯ್ಕೆಗಳಿಲ್ಲದೆ ಅವರು ಒಂದು ಸಂದೇಶವನ್ನು ಕಳಿಸಬೇಕಾಗಿತ್ತು, ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮೊದಲ ದಿನದಿಂದಲೂ ಕೂಡ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲೂ ಕೂಡ ಯಾವೆಲ್ಲ ಕಾರ್ಯಾಚರಣೆಗಳಾಯಿತು ಆ ಸಂದರ್ಭದಲ್ಲೂ ಕೂಡ ಭಾರತ ಬಹಳ ಕ್ಲಿಯರ್ ಆಗಿ ಇಡೀ ವಿಶ್ವಕ್ಕೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿತ್ತು, ನಾವು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನದ ಸೇನೆಯನ್ನಾಗಲಿ ಅಥವಾ ಅಲ್ಲಿನ ನಾಗರಿಕರನ್ನಾಗಲಿ ಅಲ್ಲ ಅನ್ನುವಂಥ ವಿಚಾರವನ್ನು ಬಹಳ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿತ್ತು. ಅಲ್ಲಿರುವಂಥ ಭಯೋತ್ಪಾದಕರ ವಿರುದ್ಧ ನಮ್ಮ ಹೋರಾಟ ಅನ್ನುವಂಥ ವಿಚಾರವನ್ನ ಹೇಳಿತ್ತು. ಈಗ ಆ ವಿಚಾರವನ್ನ ಕೂಡ ಅವ್ರಿಗೆ ಹೇಳುವಂಥ ಕೆಲಸಗಳು ಆಗ್ತಾ ಇದೆ ಚೈನಾಗೆ. ದಿವ್ಯಾ.